ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ಹಾಗೆ ಇವತ್ತಿನ ದಿನನ ಖುಷಿಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋದು ಮತ್ತು ಆರ್ಗನೈಸಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ವಿಡಿಯೋನ ಹಾಕಿದ್ದೀನಿ. ಅದರ ಜೊತೆಯಲ್ಲಿ ಸ್ವಲ್ಪ ಡೈಲಿ ವ್ಲಾಗ್ ಕೂಡ ಹಾಕಿದ್ದೀನಿ, ಡೈಲಿ ರೊಟೀನ್ನು. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದರೆ ಎಂಡವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಬೆಳಗ್ಗೆ ಎಂದರೆ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಮಾಡೋಕ್ಕೆ. ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೇ ಇವತ್ತು ಅನ್ನ ಸಾಂಬಾರು ಏನಾದರೂ ಮಾಡಿಕೊಡಿ ಅಂತ ಕೇಳಿದರು. ಸೊ ಅನ್ನ ಸಾಂಬಾರು ಬೇಡ ಅಂತ ಹೇಳಿ ನಾನೇ ಜೀರಾ ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ನಾನು ಜೀರಾ ರೈಸ್ ಮಾಡೋಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಅದರ ಜೊತೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಹಾಗೆ ಒಂದು ಮರಾಠಿ ಮೊಗ್ಗು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಚಕ್ಕೆ, ಅದ್ರ ಜೊತೆಯಲ್ಲಿ ನಾನು ಒಂದು ಪಲಾವ್ ಎಲೆನ ಹಾಕಿದ್ದೀನಿ. ಸೊ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಹಾಗೆ ಒಂದು ಚಿಕ್ಕದಾಗಿ ಹಸಿರು ಮೆಣಸಿನ್ಕಾಯಿನ ಕಟ್ ಇಟ್ಕೊಂಡಿದ್ದೀನಿ, ಒಂದು 3. ಸೊ ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ ನಾನು ಒಂದು 3 ಹಾಕಿದ್ದೀನಿ. 1 ಸ್ಪೂನು ಜೀರಿಗೆನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಜೀರಾ ರೈಸ್ ರೆಡಿ ಆಗುತ್ತೆ. ಫ್ರೈಡ್ ರೈಸ್ನ ಯಾವ ರೀತಿ ಬಿಸಿ ಮಾಡ್ಕೊಳ್ತೀವಿ ಆ ರೀತಿ ಬಿಸಿ ಮಾಡಿದರೆ ಆಯಿತು. ಬಿಸಿ ಬಿಸಿ ಇರಬೇಕಾದ್ರೇ ಚೆನ್ನಾಗಿರುತ್ತೆ. ಟಿಫನ್ ಜೊತೆಗೆ ನಾನು ರಾಗಿ ಗಂಜಿ ಕೂಡ ಮಾಡಿ ಇಟ್ಕೊಂಡಿದ್ದೆ. ಡೈಲಿ ಟಿಫನ್ ಮಾಡಬೇಕಾದ್ರೆ ಫ್ರೂಟ್ ಜ್ಯೂಸ್ ಮಾಡ್ತೀನಿ, ಇಲ್ಲ ಅಂತಂದರೆ ಬೆಳಗ್ಗೆನೇ ಗಂಜಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ರಾಗಿ ಗಂಜಿ ಇಲ್ಲ ಅಂತ ಅಂದರೆ ನವಧಾನ್ಯದ ಗಂಜಿ ಮಾಡಿಬಿಡ್ತೀನಿ. ಸೊ ಅದು ಪೌಡ್ರ್ ಖಾಲಿಯಾಗಿತ್ತು ಅಂತ ಹೇಳಿ ಇವತ್ತು ರಾಗಿ ಗಂಜಿನೇ ಮಾಡಿದ್ದೀನಿ. ಹಾಗೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಸಾಕು, ಮನೇಲಿ ಯಾರಿಗಾದ್ರೂ ಒಬ್ಬರಿಗೆ ನೆಗಡಿ ಆದರೆ ಮನೇಲಿ ಇರೋವಂಥ ಎಲ್ಲರೂ ಕೂಡ ಹುಷಾರು ತಪ್ಪು ಮಲಗಿಬಿಡ್ತೀವಿ. ಇವಾಗ ಇಲ್ಲಿ ಮಳೆಗಾಲ, ನವೆಂಬರು ಡಿಸೆಂಬರಲ್ಲಿ ಮಳೆಗಾಲ ಪಾಂಡಿಚೇರಿಯಲ್ಲಿ ತುಂಬ ಮಳೆ, ಅದರ ಜೊತೆಗೆ ಮಕ್ಕಳಿಗೆ ಲೀವ್ ಕೂಡ ಹಾಗೆ ಸಿಗ್ತಾ ಇದೆ. ಸೊ ಚಂಡಮಾರುತ ಸ್ಟಾರ್ಟ್ ಆದಂಗೆ ರೆಡ್ ಅಲರ್ಟ್ ಕೊಡ್ತಾರೆ. ಅದರ ಜೊತೆಗೆ ಮಕ್ಕಳಿಗೂ ಅವತ್ತು ಸ್ಕೂಲ್ ಲೀವು, 3 ಡೇಸ್ 4 ಡೇಸ್ ಈ ರೀತಿ ಲೀವು ಹೋಗ್ತಾ ಇದೆ. ನಾನು ತಿಂಡಿ ತಿಂದು ಮುಗಿಸೋ ಅಷ್ಟರಲ್ಲಿ ಕಸ ತಗೊಂಡೋಗೋರು ಬಂದರು. ಬೇಗನೆ ಹೋಗಿ ಕಸ ಕೊಟ್ಟು ಇನ್ನು ಡೈಲಿ ರೊಟೀನ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಬೇಕು. ನಾನು ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ವೆಟ್ ಕಸ ತುಂಬಾ ಕಮ್ಮಿ ಇರುತ್ತೆ. ಗಿಡಗಳಿಗೆ ಹಾಗೆ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ, ತರಕಾರಿ ಸಿಪ್ಪೆಗಳೇನಾದ್ರು ಇದ್ದರೆ. ಮತ್ತು ಹಾಗಾಗಿ ನಾನು ವೆಟ್ ಕಸನ ಅಷ್ಟು ಪ್ಯಾಕ್ ಮಾಡಿ ಇಡೋಕ್ಕೆ ಹೋಗಲ್ಲ. ಏನಿದ್ರು ಡ್ರೈ ಕಸನೇ ಜಾಸ್ತಿ ನಮ್ಮ ಮನೇಲಿರುತ್ತೆ. ಡೈಲಿ ತಗೊಂಡೋಗ್ತಾರೆ, ಹಾಗಾಗಿ ಹೆಚ್ಚು ಕಸನೂ ಸೇರೋದಿಲ್ಲ. ಮತ್ತು ನಾವು ಡಿವೈಡ್ ಮಾಡಿ ಇಟ್ಟರೆ ತಗೊಂಡೋಗೋಕೆ ಅವ್ರಿಗೂ ಈಸಿ ಆಗುತ್ತೆ, ಕೊಡೋಕ್ಕೆ ನಮಗೂ ಈಸಿ ಆಗುತ್ತೆ. ಸೊ ವೆಟ್ ಕಸ ಡ್ರೈ ಕಸ ಎರಡನ್ನೂ ಒಟ್ಟಿಗೆ ಹಾಕಿ ಕೊಟ್ಬಿಟ್ರೆ ಪಾಪ ಅವ್ರಿಗೂ ಕ್ಲೀನ್ ಮಾಡೋಕ್ಕೆ ತುಂಬಾ ಒಂಥರ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಆದಷ್ಟು ಎರಡನ್ನೂ ಡಿವೈಡ್ ಮಾಡಿ ಕೊಟ್ಟರೆ ಸೊ ತಗೊಂಡೋಗೋರು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನಾನು ಕಸ ಎಲ್ಲ ಕೊಟ್ಟು ಡಸ್ಟ್ಬಿನ್ ಎಲ್ಲ ವಾಶ್ ಮಾಡಿಕೊಂಡು ಒಳಗಡೆ ತಂದಿಟ್ಟು, ಆದಷ್ಟು ಮನೇಲಿರುವಂಥ ಹೆಣ್ಮಕ್ಳು ಅವ್ರ ಮನೆಯೇ ಅವರಿಗೆ ಪ್ರಪಂಚ ಇರೋದ್ರಿಂದ ಆದಷ್ಟು ಆರ್ಗನೈಸಿಂಗ್ ಮಾಡಿ ಇಟ್ಕೋಬೇಕು ಅಂತ ನೋಡ್ತಾ ಇರ್ತೀವಿ. ಸೊ ಅದೇ ರೀತಿ ನಾನು ಕೂಡ ಡೈಲಿ ರೊಟೀನ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಗುಡಿಸೋದು, ಒರೆಸೋದು, ಇನ್ನು TV ಸ್ಟ್ಯಾಂಡು ಕ್ಲೀನ್ ಮಾಡೋ ಅಂಥದ್ದು ಮತ್ತು ಟೀಪಾಯಿ ಕ್ಲೀನ್ ಮಾಡೋ ಅಂಥದ್ದು ಇದೇ ಆಗ್ತಾ ಇರುತ್ತೆ. ಯಾಕಂದರೆ ಮಕ್ಕಳಿರೋ ಮನೇಲಿ ಗೊತ್ತಿರುತ್ತೆ, ಒಂದು ವಸ್ತು ಇಟ್ಟಿರೋ ಜಾಗದಲ್ಲಿ ಇರೋದಿಲ್ಲ, ಆಚೆ ಈಚೆ ಆಗ್ತಾ ಇರುತ್ತೆ. ನಮ್ಮ ಮನೇಲಿ ನಮ್ಮ ರಿತ್ವಿಕ್ಕು ಸ್ವಲ್ಪ ಎಲ್ಲ ಇದು TV ರಿಮೋಟು ಮತ್ತು ಆಟ ಸಾಮಾನುಗಳೆಲ್ಲ ತೆಗೆದು ಹರಡೋದು. ಅಂದರೆ ಸದ್ಯಕ್ಕೆ ಈಗ ಅವನೊಬ್ಬನೇ ಚಿಕ್ಕವನಿರೋದು, ಹಾಗಾಗಿ ಅವನೇ ತೆಗೆದು ಆಟ ಆಡ್ತಿರ್ತಾನೆ. ಹಾಗಾಗಿ ಸ್ವಲ್ಪ ವಸ್ತುಗಳು ಆಚೆ ಈಚೆ ಇರುತ್ತೆ ಅಷ್ಟೇ. ಸೊ ತುಂಬ ಕಟ್ನಿಟ್ಟಾಗೂ ಇಟ್ಕೊಳ್ತೀವಿ ಅಂತ ಹೇಳೋಕ್ಕಾಗಲ್ಲ ಮಕ್ಕಳನ್ನ. ಸ್ವಲ್ಪ ಕೆಲವೊಂದು ಟೈಮಲ್ಲಿ ಫ್ರೀಯಾಗಿ ಬಿಡ್ತಾ ಇರಬೇಕು. ಸೊ ಆವಾಗಲೇ ಅಲ್ವಾ ಮಕ್ಕಳು ಮನೇಲಿದ್ರೇ ಒಂಥರ ಮಕ್ಕಳಾಗಿದ್ರೇ ಚೆಂದ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಎಲ್ಲ ಟೈಮಲ್ಲೂ ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಇದನ್ನು ಮುಟ್ಬೇಡ ಅಂತ ಇದ್ದರೆ ಅವ್ರಿಗೂ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಕೆಲವೊಂದು ಚಿಕ್ಕ ಪುಟ್ಟ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಮನೆ ಒಳಗಡೆ ಇಟ್ಟಿರೋವಂಥ ಇಂಡೋರ್ ಪ್ಲ್ಯಾಂಟ್ ಎಲ್ಲ ತೆಗೆದು ಆಚೆ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ಮಳೆ ಇರೋದ್ರಿಂದ ಮಳೆ ನೀರು ಬಿದ್ದರೆ ಇನ್ನೂ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿ ಇನ್ನೂ ಗ್ರೋತ್ ಆಗುತ್ತೆ ಅಂತ ಹೇಳಿ ಎಲ್ಲ ಪಾಟ್ನು ತೆಗೆದುಬಿಟ್ಟು ಆಚೆ ಇಟ್ಟಿದ್ದೀನಿ. ಮಳೆಗಾಲ ಮುಗಿದ ಮೇಲೆ 1-2 ದಿನ ಬಿಸಿಲಲ್ಲಿ ಬಿಟ್ಬಿಟ್ಟು ಆಮೇಲೆ ತಂದು ಒಳಗಡೆ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಹಸಿರಾಗಿ ಕಾಣಿಸ್ತಾ ಇರುತ್ತೆ. ಸೊ ಒಳಗಡೆನೇ ಇಟ್ಕೊಂಡಿದ್ರೆ ದಿನ ಸ್ವಲ್ಪ ಸೂರ್ಯನ ಬೆಳಕಲ್ಲಿ ಗಿಡನ ತಗೊಂಡೋಗಿ ಇಡಬೇಕು, ಮತ್ತು ತಿರ್ಗಾ ತಂದು ಒಳಗಡೆ ಇಟ್ಕೋಬೇಕು. ಈ ರೀತಿ ಕೆಲಸ ಮಾಡ್ತಾ ಇರ್ತೀನಿ. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಚೆನ್ನಾಗಿ ಫುಲ್ಲು 1-2 ತಿಂಗಳು ಆಚೆನೇ ಇರಲಿ ಅಂತ ಎಲ್ಲ ಪಾಟು ತಗೊಂಡೋಗ್ಬಿಟ್ಟು ಹೊರಗಡೆ ಇಟ್ಬಿಟ್ಟಿದ್ದೀನಿ. ಚಿಕ್ಕ ಪುಟ್ಟ ಸಣ್ಣದು ಶೋ ಆಗಿ ಕಾಣಿಸುತ್ತಲ್ವ ಗಿಡಗಳು, ಅದನ್ನು ಮಾತ್ರ 1-2-3 ಮನಿ ಪ್ಲ್ಯಾಂಟ್ನ ರೂಮಲ್ಲೇ ಇಟ್ಕೊಂಡಿದ್ದೆ, ಹಾಲಲ್ಲಿ ರೂಮಲ್ಲಿ ಇಟ್ಟಿದ್ದೀನಿ. ಹಾಗೆ ಹೆಚ್ಚಾಗಿ ಜಾಸ್ತಿ ನಾನು ಮನಿ ಪ್ಲ್ಯಾಂಟ್ನೇ ಹಾಕಿರೋವಂಥದ್ದು. ತುಂಬ ಈಸಿ ಮೇಂಟೆನೆನ್ಸು ಮನಿ ಪ್ಲ್ಯಾಂಟ್ ಬೆಳೆಸೋವಂಥದ್ದು. ನೀರಲ್ಲಿ ಹಾಕಿದ್ರೂ ಬರುತ್ತೆ, ಹಾಗೆ ಮಣ್ಣಲ್ಲಿ ಹಾಕಿದ್ರೂ ಬರುತ್ತೆ. ಹಾಗಾಗಿ ಮನಿ ಪ್ಲ್ಯಾಂಟು ತುಂಬ ಈಸಿ ಆದಂಥ ಒಂದು ಪ್ಲ್ಯಾಂಟ್ ಅಂತ ಹೇಳ್ತೀನಿ. ಹೊಸ್ದಾಗಿ ಯಾರಾದರೂ ಪ್ಲ್ಯಾಂಟ್ ಬೆಳೆಸೋಕ್ಕೆ ಇಷ್ಟಪಡ್ತಿರೋ ಅಂಥವ್ರು ಮನಿ ಪ್ಲ್ಯಾಂಟ್ನ ಚೂಸ್ ಮಾಡ್ಕೊಬೋದು.
ತುಂಬ ಬುಷಿಯಾಗಿ ಚೆನ್ನಾಗಿ ಬೆಳೆಯುತ್ತೆ. ಸೊ ನಾನು ಆದಷ್ಟು ಜಾಸ್ತಿ ಹೆಚ್ಚಾಗಿ ಬೆಳೆಸ್ಕೊಂಡಿದ್ದೀನಿ ಮನಿ ಪ್ಲ್ಯಾಂಟ್. ಹಾಗೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿದ ಮೇಲೆ ವಾರ್ಡ್ರೋಬ್ನ ಕ್ಲೀನ್ ಮಾಡೋಣ ಅಂತ ಬಂದೆ. ಬಟ್ಟೆ ಎಲ್ಲ ಚೆನ್ನಾಗೇ ಇತ್ತು. ಸೊ ಇವಾಗಿಗೆ ಸದ್ಯಕ್ಕೆ ಮಳೆಗಾಲ, ಸೈಡ್ ತಲೆ ಹಾಕೋದು ಬೇಡ ಅಂತ ಹೇಳಿಬಿಟ್ಟು ನಾನು ಡ್ರೆಸ್ಸಿಂಗ್ ಟೇಬಲ್ ಮಾತ್ರ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಫುಲ್ ಬಟ್ಟೆ ಎಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ ಹೋದರೆ ಇಡೀ ಒಂದು ದಿನ ಬೇಕಾಗ್ಬಿಡುತ್ತೆ ನನಗೆ. ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದ್ರ ಮೇಲೇ ಗಮನ ಇಟ್ಕೊಂಡು ಕೂತ್ಕೋಬೇಕಾಗುತ್ತೆ ಅಂತ ಹೇಳಿ ಇವತ್ತು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಬಳೆಗಳನ್ನೆಲ್ಲ ಹಾಕಿ ಹಬ್ಬಕ್ಕೆಲ್ಲ ಹಾಕಿದ್ನಲ್ವ, ಸರಿಯಾಗಿ ಆರ್ಗನೈಸ್ ಮಾಡಿರಲಿಲ್ಲ. ಎಲ್ಲ ಹಾಕೋದು ತೆಗೆದುಬಿಟ್ಟು ಹಾಗೆ ಬಾಕ್ಸಲ್ಲಿ ಹಾಕಿಟ್ಬಿಡೋದು, ಈ ಥರ ಹಾಕ್ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ನೀಟಾಗಿ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಈ ದೊಡ್ಡ ಬಾಕ್ಸಲ್ಲಿ 24 ಜೊತೆ ಬಳೆಗಳನ್ನ ಇಡ್ಬೋದು. ಒಂದ್ಸಲ ಟೈಮ್ ತಗೊಂಡು ಜೋಡಿಸಿ ಇಟ್ಕೊಂಡ್ರೆ ನಮಗೆ ಯಾವಾಗಲಾದರೂ ಆಚೆ ಅರ್ಜೆಂಟಾಗಿ ಏನಾದರೂ ಒಂದು ಕೆಲಸಕ್ಕೆ ಹೋಗಬೇಕಾಗಿರುತ್ತೆ. ಸೊ ಇಲ್ಲ ಅಂದರೆ ಎಲ್ಲಿಗಾದರೂ ಒಂದು ರೆಡಿಯಾಗಿ ಹೋಗಬೇಕಾಗಿರುತ್ತೆ. ಆವಾಗ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದಾಗ ತಕ್ಷಣಕ್ಕೆ ಒಂದು ಯಾವುದಾದ್ರೂ ಒಂದು ಸೆಟ್ ಬಳೆನ ತಗೊಂಡು ಹಾಕೊಂಡು ಹೋಗ್ಬೋದು. ಸೊ ಜೋಡಿಸಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಂದು ಒಳ್ಳೆ ಕೆಲಸ ಅಂತ ಅಂದ್ಕೊಳ್ತೀನಿ. ಹಾಗೆ ಹಳೆ ಬಳೆಗಳು ಯಾವುದನ್ನು ನಾನು ಬಿಸಾಡೋಕ್ಕೆ ಹೋಗಿಲ್ಲ. ಸೊ ಅದು ಕೂಡ ಒಂದು ನೆನಪಲ್ಲಿ ಇರಲಿ ಅಂತ ಹಾಕಿಟ್ಟಿದ್ದೀನಿ. ಸೊ ಇಲ್ಲಿ ಇರೋವಂಥ ನನ್ನ ರೂಮಲ್ಲಿರೋವಂಥ ಡ್ರೆಸ್ಸಿಂಗ್ ಟೇಬಲಲ್ಲಿ 2 ಬಾಕ್ಸು ಇಷ್ಟೇ ಇಡ್ಸೋದು. ಇದು ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ಇದು ಕರೆಕ್ಟಾಗಿ ಕಂಫರ್ಟಬಲಾಗಿ ಇಡ್ಸುತ್ತೆ. ಇನ್ನು ಉಳಿದಿದ್ದಂಥ ಬಾಕ್ಸ್ನ ನಾನು ಸೆಕೆಂಡ್ ರೂಮಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಮುಂಚೆ ನಾನು ಸ್ವಲ್ಪ ಮೆಟಲ್ ಬಳೆಗಳನ್ನ ಯೂಸ್ ಮಾಡ್ತಾ ಇದ್ದೆ. ಇವಾಗ ಇತ್ತೀಚೆಗೆ ಯೂಸ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ಬಾಕ್ಸ್ ಎಲ್ಲ ಜೋಡಿಸಿ ಆದಮೇಲೆ ತೆಗೆದು ಇವಾಗ ಆರ್ಗನೈಸಿಂಗ್ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಏನಲ್ಲ, ಸಾಧಾರಣ ಚಿಕ್ಕ ಟೇಬಲ್ಲೇ. ಸೊ ಇದನ್ನೇ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನು ಮೇಕಪ್ ಅನ್ನೋ ವಿಷಯಕ್ಕೆ ಬಂದರೆ ನನಗೆ ಅಷ್ಟು ಯಾವುದು ಮೇಕಪ್ ಮಾಡ್ಕೊಳ್ಳೋ ಅಂಥ ವಿಚಾರದಲ್ಲಿ ಅಷ್ಟು ಲೈಕ್ ಆಗೋದಿಲ್ಲ. ಯಾವುದೇ ಥರ ಮೇಕಪ್ ಅಷ್ಟು ಇಷ್ಟ ಆಗೋಲ್ಲ ನನಗೆ. ಆದಷ್ಟು ಸ್ವಲ್ಪ ಸಾಧಾರಣವಾಗಿರೋದನ್ನು ಲೈಕ್ ಮಾಡ್ತೀನಿ ನಾನು. ಹಾಗೆ ನೈಲ್ ಪಾಲಿಶ್ ಎಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೆ. ಎಲ್ಲ ಟೈಮಲ್ಲೂ ದೇವ್ರಿಗೆ ಹೋಗಿ ಕುಂಕುಮನ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಕುಂಕುಮದ ಭರಣಿನ ಇಲ್ಲೇ ಇಟ್ಕೊಂಡಿದ್ದೀನಿ. ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಕುಂಕುಮ ಇಟ್ಕೊಂಡು ಹೋಗೋಕ್ಕೆ ಅಂತ ಹೇಳಿ. ಅದ್ರ ಜೊತೆಲಿ ನಾನು ಪಿನ್ನು, ಹೇರ್ ಪಿನ್ನು ಇದನ್ನೆಲ್ಲ ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ. ಅದರ ಜೊತೆಲಿ ಮತ್ತು ಹೇರ್ ಬೆಲ್ಡು, ಸೊ ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇನ್ನು ನಾನು ಡೈಲಿ ಯೂಸ್ ಮಾಡೋವಂಥ ಕ್ರೀಮು ಓಲೆ ಕ್ರೀಮು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಈ ಓಲೆ ಕ್ರೀಮ್ನ ಮತ್ತು ಇದು ಸ್ಟಿಕ್ಕರ್ ಬಾಕ್ಸು, ಡೈಲಿ ಇಡುವಂಥ ಈ ಸ್ಟಿಕ್ಕರ್ ಬಾಕ್ಸ್ನ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ನಾನು ಮತ್ತು ಇನ್ನು ಇಯರ್ ಬಡ್ಸ್ ಆಗಿರ್ಬೋದು, ಹಾಗೆ ಮೇಕಪ್ ರಿಮೂವರ್ ಪ್ಯಾಡ್ಸ್ ಇದನ್ನು ನಾನು ಒಂದು ಬಾಕ್ಸಲ್ಲಿ ಹಾಕಿ ಈ ರೀತಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಕ್ರೀಮ್ನೇ ಯೂಸ್ ಮಾಡಲ್ಲ ಅಂತೀರಾ, ಮೇಕಪ್ ರಿಮೂವರ್ ಪ್ಯಾಡ್ಸ್ನ ಇಟ್ಕೊಂಡಿದ್ದೀರಾ ಅಂತ ಕಮೆಂಟಲ್ಲಿ ಕೇಳ್ತೀರಾ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಹೊರಗಡೆ ಹೋಗಬೇಕಾದ್ರೆ ಓಲೆ ಕ್ರೀಮ್ನ ಯೂಸ್ ಮಾಡ್ತೀನಿ. ಆದರೆ ಮನೇಲಿ ಇರಬೇಕಾದ್ರೆ ನಾನು ಯೂಸ್ ಮಾಡೋ ಕ್ರೀಮು ಬೇಬಿ ಕ್ರೀಮು. ಸೊ ಹೊರಗಡೆಯಿಂದ ಬಂದಾಗ ಸ್ವಲ್ಪ ಕ್ರೀಮೆಲ್ಲ ಹಾಕೊಂಡು ಹೋಗಿರ್ತೇನಲ್ಲ, ಅದನ್ನು ರಿಮೂವ್ ಮಾಡೋಕ್ಕೆ ಅಂತ ಅದನ್ನು ಇಟ್ಕೊಂಡಿದ್ದೀನಿ ಅಷ್ಟೇ. ಸಾಧಾರಣವಾಗಿ ಬೇಬಿ ಕ್ರೀಮ್ ಆಗಿರ್ಬೋದು, ಬೇಬಿ ಸೋಪು, ಹಾಗೆ ಬೇಬಿ ಆಯಿಲ್ಲು ಜಾಸ್ತಿ ಹೆಚ್ಚಾಗಿ ಮಕ್ಕಳು ಕೂಡ ಅದನ್ನೇ ಯೂಸ್ ಮಾಡೋಂಥದ್ದು. ನಾನು ಕೂಡ ಅದನ್ನೇ ಯೂಸ್ ಮಾಡೋದು. ಯಾಕಂದರೆ ಅದರಲ್ಲಿ ಕೆಮಿಕಲ್ಸ್ ತುಂಬಾ ಕಮ್ಮಿ ಇರುತ್ತೆ. ಮಕ್ಕಳು ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ಅದರಲ್ಲಿ ಕೆಮಿಕಲ್ಸ್ ತುಂಬಾ ಕಮ್ಮಿ ಹಾಕಿರ್ತಾರೆ. ಸೊ ನಾವು ತುಂಬ ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ನನಗಿದು ಒಂಥರ ನನ್ನ ಸ್ಕಿನ್ನಿಗೆ ಕರೆಕ್ಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಪ್ರಾಡಕ್ಟ್ನ ಚೂಸ್ ಮಾಡಿಕೊಂಡು ಯೂಸ್ ಮಾಡ್ತೀನಿ. ಮತ್ತು ಇಲ್ಲಿ ಇಷ್ಟು ಮೇಕಪ್ಪು ಇದಿದೆ ಅಂತ ಅಂದರೆ ಇದು ನನ್ನ ತಮ್ಮನ ಮದುವೆಯಲ್ಲಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ಅಂತ ತಗೊಂಡಿದ್ದಂಥದ್ದು. ಬಟ್ ಅವಾಗ ಯೂಸ್ ಮಾಡಿರೋದು ಮತ್ತೆ ಅಲ್ಲಿಂದ ಯೂಸೇ ಮಾಡಿಲ್ಲ, ಹಾಗೆ ಇದೆ ಅಷ್ಟೇ. ನನ್ನ 2 ವಾಚ್ಗಳು ಮತ್ತು ಒಂದು ಗ್ಲಾಸ್ನ ಇಟ್ಕೊಂಡಿದ್ದೀನಿ. ಗಾಡಿ ಓಡಿಸ್ಬೇಕಾದ್ರೆ ಒಂದು ಗ್ಲಾಸ್ ಬೇಕು ಅಂತ ಹೇಳಿ ಗ್ಲಾಸ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಇಯರ್ ಬಡ್ಸ್ ಕ್ಲೀನಿಂಗು ಮತ್ತು ಅದ್ರ ಕೆಳಗಡೆ ಬಂದರೆ ಇದರಲ್ಲಿ ಒಂದು ಬ್ಯಾಸ್ಕೆಟ್ ಇದೆ. ಸೊ ಈ ಬ್ಯಾಸ್ಕೆಟಲ್ಲಿ ಡೈಲಿ ಏನು ಯೂಸ್ ಮಾಡಿರ್ತೀನಿ, ಏರ್ ಪಿನ್ನು ಆಗಿರ್ಬೋದು, ಬಳೆಗಳು ಸದ್ಯಕ್ಕೆ ಆ ಬಾಕ್ಸಲ್ಲಿ ಹಾಕಿ ಇಡೋಕ್ಕಾಗಲ್ಲ, ಟೈಮ್ ಇರಲ್ಲ, ಅರ್ಜೆಂಟಾಗಿ ಅದರಲ್ಲೇ ಹಾಕ್ಬಿಟ್ಬಿಟ್ಟು ಹೋಗ್ಬಿಡ್ತೀನಿ. ಸೊ ಆವಾಗ ಸ್ವಲ್ಪ ಒಂಥರ ಹರವುದಂಗೆ ಕಾಣಿಸ್ತಾ ಇರುತ್ತೆ. ಆ ರೀತಿ ಕಾಣಿಸ್ಬಾರ್ದು ಅಂತ ಹೇಳಿ ಈ ರೀತಿ ಒಂದು ಬ್ಯಾಸ್ಕೆಟ್ನ ಇಟ್ಕೊಂಡು ಅಲ್ಲಿ ಹಾಕಿರ್ತೀನಿ. ಫ್ರೀ ಟೈಮಲ್ಲಿ ಆ ಬಾಕ್ಸಿಗೆ ಎತ್ತಿಟ್ಬಿಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.